ಇವತ್ತು ನನ್ನ ಜೊತೆ ಇದ್ದಾಳೆ ಭರತನಾಟ್ಯಂ ಪ್ರವೀಣೆ ಸೌಮ್ಯಶ್ರೀ. ಅವ್ರ ಅಚೀವ್ಮೆಂಟ್ಸ್ ಬಗ್ಗೆ ತಿಳಿಯೋಣ ಬನ್ನಿ. ಸೌಮ್ಯಶ್ರೀ, ನೀನ್ ಭರತನಾಟ್ಯಂ ಜೊತೆ ಯಾವ್ಯಾವ ಸ್ಟೈಲ್ಸ್ ಕಲ್ತಿದ್ಯಾ? ನಾನು ಭರತನಾಟ್ಯಂ ಜೊತೆ ಕೂಚಿಪುಡಿ, ಜಾನಪದ ಇವೆಲ್ಲ ಕಲ್ತಿದ್ದೀನಿ. ಕೂಚಿಪುಡಿ ನೀನ್ ಯಾರ ಹತ್ರ ಕಲಿತಿದ್ಯಾ? ನಾನು ಕೂಚಿಪುಡಿ ನಮ್ಮ ಗುರುಗಳಾದ ಶ್ರೀ ಜಿಲಾನಿ ಭಾಷೆ ಅವ್ರ ಕಡೆಯಿಂದ ನಾನು ಈ ಕೂಚಿಪುಡಿ ಡಾನ್ಸನ್ನು ಕಲಿತಾ ಇದ್ದೀನಿ. ಕೂಚಿಪುಡಿಯಲ್ಲಿ ನಿಮಗೆ ಇಂಟ್ರೆಸ್ಟ್ ಬಂದಿದ್ದು ಹೇಗೆ? ನಮ್ಮ ಸರ್ ಎಲ್ಲ ಭರತನಾಟ್ಯಂ ಹೇಳ್ಕೊಡ್ತಾ ಇದ್ರು. ನಮ್ಮ ಸರ್ ಹೇಳಿದ್ರು ನೆಕ್ಸ್ಟ್ ನಾನು ನಿಮಗೆ ಕೂಚಿಪುಡಿನೂ ಹೇಳ್ಕೊಡ್ತೀನಿ ಅಂತಂದಿದ್ರು. ಸೊ ನೆಕ್ಸ್ಟ್ ಸರ್ ಹೇಳಿದ್ರು ನನಗೆ ನೆಕ್ಸ್ಟ್ ನಿಮಗೆ ಕೂಚಿಪುಡಿನೇ ಹೇಳ್ತೀನಿ, ಸೊ ನೀನು ಫಸ್ಟ್ ಭರತನಾಟ್ಯಂ ಪ್ರಾಕ್ಟೀಸ್ ಮಾಡ್ಕೊ, ಆಮೇಲೆ ಕೂಚಿಪುಡಿ ನಿಮ್ಗೆ ಹೇಳ್ಕೊಡ್ತೀನಿ, ಅವ್ರು ನಿಂಗೆ ಇಂಟ್ರೆಸ್ಟ್ ಬರುತ್ತೆ ಅಂತಂದಿದ್ರು ಸರ್. ಭರತನಾಟ್ಯಂ ಡ್ಯಾನ್ಸ್ ಅಂದ್ರೆ ಅದರಲ್ಲಿ ಎಕ್ಸ್ಪ್ರೆಷನ್ಸ್ ಮುಖ್ಯ, ಮತ್ತೆ ಪೇಂಟಿಂಗ್ಸ್ ಮುಖ್ಯ. ಕೂಚಿಪುಡಿ ಡ್ರೆಸ್ಸೇ ಬೇರೆ ಇರುತ್ತೆ. ಅದು ಕೂಚಿಪುಡಿಯಲ್ಲಿ ಕೂಡ ನಾವು ಸ್ಮೂತ್ ಆಗಿ ಮಾಡಬೇಕು, ಅದರಲ್ಲೂ ಕೂಡ ಎಕ್ಸ್ಪ್ರೆಷನ್ಸ್ ಕೂಡ ಮುಖ್ಯ. ಕೂಚಿಪುಡಿಯಲ್ಲಿ ಎಲ್ಲಾ ಡ್ಯಾನ್ಸ್ ತಟ್ಟೆ ಚೌಕಟ್ಕೊಂಡೇ ಮಾಡ್ಬೇಕಾ? ಇಲ್ಲ, ಹಂಗಂತಿಲ್ಲ. ಮತ್ತೆ ಯಾವ ತರದ ಡ್ಯಾನ್ಸ್ ಇದೆ? ತರಂಗಂ ಅಂತ ಇದೆ, ನೀಲಮೇಘ ಶರೀರ ಅಂತ ಇದೆ, ಮತ್ತೆ ಕೃಷ್ಣಂ ಕಲೆಯ ಸಖಿ ಅಂತ ಇದೆ. ಸಾಕಷ್ಟು ಇದಾವೆ, ಅದರಲ್ಲಿ ಮಾಡ್ಬೋದು. ಕೂಚಿಪುಡಿಯಲ್ಲಿ ಚೊಂಬನ್ ತಲೆ ಮೇಲೆ ಇಟ್ಕೊಂಡು ಬ್ಯಾಲೆನ್ಸ್ ಮಾಡಬೇಕು, ಅದು ಮುಖ್ಯ. ಎಕ್ಸ್ಪ್ರೆಷನ್ ಕೊಡ್ಬೇಕು. ಸೊ ನಿಮಗೆ ಅದು ಕಷ್ಟ ಆಗಿಲ್ವಾ? ನನಗೆ ಸ್ಟಾರ್ಟಿಂಗ್ ಕಷ್ಟ ಅನ್ಸು, ಹಂಗೆ 6 months ಕಲಿತಾ 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 ನನಗೆ ಪ್ರಾಕ್ಟೀಸ್ ಆಗ್ತಾ ಬಂತು. ಮತ್ತೆ ಅದನ್ನು ಇಟ್ಕೊಂಡು ಮಾಡ್ಬೇಕಾದ್ರೆ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಕಷ್ಟನೇ ಆಯ್ತು. ಹಾರ್ಡ್ ವರ್ಕ್ ಮಾಡಿದೆ, ಅದಕ್ಕೆ 6 months ಎಲ್ಲ ಹಾರ್ಡ್ ವರ್ಕ್ ಮಾಡಿದೆ. ಅವಾಗ ನನಗೆ ಕೂಚಿಪುಡಿ ಸ್ವಲ್ಪ ಈಸಿ ಆಯ್ತು ನನಗೆ ಮಾಡಿಕ್ಕೆ. ನೀನ್ ಡೈಲಿ ಎಷ್ಟಾಗಿ ಪ್ರಾಕ್ಟೀಸ್ ಮಾಡ್ತೀಯಾ? ನಾನು ಬೆಳಿಗ್ಗೆ 1 hour, ನೈಟ್ 1 hour ಮಾಡ್ತೀನಿ. ಕೂಚಿಪುಡಿ ಡ್ಯಾನ್ಸ್ ಎಲ್ಲೆಲ್ಲಿ ಮಾಡಿದ್ಯಾ? ನಾನು ಕೂಚಿಪುಡಿ ಡ್ಯಾನ್ಸ್ ಬೆಂಗಳೂರಲ್ಲಿ ಟೌನ್ ಹಾಲ್ ಅಲ್ಲಿ ಸುಬೇಟ್ ಪ್ರೋಗ್ರಾಮ್ ಅಂತ ಅದೊಂದು ಕಾಂಪಿಟೇಷನ್ ಇತ್ತು. ಎವ್ರಿ ಇಯರ್ ಹೋಗ್ತಿರ್ತೀವಿ, ಎವ್ರಿ ಇಯರ್ ಪಾರ್ಟಿಸಿಪೇಟ್ ಮಾಡ್ತಿರ್ತೀವಿ. ಅದು ಯಾವಾಗಲೂ ಫಸ್ಟ್ ಪ್ರೈಸ್ ಅದು ಸೆಕೆಂಡ್ ಪ್ರೈಸ್ ಅದು ಬರುತ್ತೆ. ಮತ್ತೆ ಹೈದರಾಬಾದ್ ಅಲ್ಲಿ ಹೋದಾಗ ನಮ್ಮ ಕಲಾಶ್ರೀ ಸ್ಟೂಡೆಂಟ್ಸ್ ನಾವೆಲ್ಲರೂ ಹೈದರಾಬಾದ್ ಅಲ್ಲಿ ಹೋಗಿದ್ವಿ. ಆಗ ನಮ್ಗೆ ಕಾಂಪಿಟೇಷನ್ ಹೋಗಿದ್ವು, ಅಲ್ಲಿ ಕೂಡ ಫಸ್ಟ್ ಪ್ರೈಸ್ ಅದು ಸೆಕೆಂಡ್ ಪ್ರೈಸ್ ಅದು ತಗೊಂಡ್ಬರ್ತಾ ಇದ್ದೆ. ಆಮೇಲೆ ನಮಗೆ ಫಸ್ಟ್ ಟೈಮ್ ಹೋದಾಗ 2700 ಮೆಂಬರ್ಸ್ ನಾವು ಒಂದೇ ಸ್ಟೇಡಿಯಂ ಅಲ್ಲಿ ಒಂದೇ ಸಾಂಗ್ ಅಲ್ಲಿ ನಾವೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ವಿ. ನಂಗೆ ಆಗ ಖುಷಿನೂ ಆಯ್ತು, ನಂಗೆ ಎಂಜಾಯ್ನೂ ಆಯ್ತು. ನನಗೆ ಸೆಕೆಂಡ್ ಟೈಮ್ ಹೋದಾಗ 5000 ಮೆಂಬರ್ಸ್ ಇದ್ರು, ಹಾಗೂ ನನಗೆ ಖುಷಿನೂ ಆಯ್ತು, ಸರ್ಟಿಫಿಕೇಟ್ ಕೂಡ ಬಂತು ನನಗೆ. ನೀನು ಗಿನ್ನಿಸ್ ರೆಕಾರ್ಡ್ ಮಾಡಿದ್ಯಂತೆ, ಅಲ್ಲಿ ನಾವು ಹೈದರಾಬಾದಲ್ಲೇ ನಮ್ಗೆ ಗಿನ್ನಿಸ್ ಬುಕ್ ರೆಕಾರ್ಡ್ ಇತ್ತು. ನಾವು ಫಸ್ಟ್ 2010 ಅಲ್ಲಿ ಹೋದಾಗ ಅವಾಗ 3 days ಇರ್ತಿತ್ತು. ಫಸ್ಟ್ ಡೇ ಕಾಂಪಿಟೇಷನ್ ನೃತ್ಯ ಕೂಚಿಪುಡಿದಿರುತ್ತೆ, ಸೆಕೆಂಡ್ ಡೇ ಕಾಂಪಿಟೇಷನ್ ಇರುತ್ತೆ, ಥರ್ಡ್ ಡೇ ಇದು ಗಿನ್ನಿಸ್ ಬುಕ್ ಇದು ಇರುತ್ತೆ. ಅವಾಗ ನಮಗೆ ಫಸ್ಟ್ ಡೇ ಇದ್ದಾಗ ಕೂಚಿಪುಡಿದೆಲ್ಲ ಹೇಳ್ಬೇಕು. ನಾವು ಕೂಚಿಪುಡಿ ಯಾವ ಸಾಂಗ್ ಮಾಡ್ತಿದ್ದೀವಿ, ಏನ್ ಮಾಡ್ತಿದ್ದೀವಿ, ಎಷ್ಟು ಜನ ಮಾಡ್ತಿದ್ದೀವಿ ಅದೆಲ್ಲ ಹೇಳ್ಬೇಕು. ಸೆಕೆಂಡ್ ಡೇ ಕಾಂಪಿಟೇಷನ್ ಇರುತ್ತೆ, ಡ್ಯಾನ್ಸ್ ಮಾಡಬೇಕು. ಥರ್ಡ್ ಡೇ ಬಂದ್ಬಿಟ್ಟು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಇರುತ್ತೆ. ಅವಾಗ ಎಲ್ಲರೂ ಸ್ಟೇಡಿಯಂ ಅಲ್ಲಿ ಮಾಡ್ತೀವಿ. ಅವಾಗ ಅಲ್ಲಿ ಯಾವ್ಯಾವ ರೀತಿಯ ಕಾಂಪಿಟೇಷನ್ಸ್ ನಡೆಯುತ್ತೆ? ಅಲ್ಲಿ ಎಲ್ಲಾ ರೀತಿ ಕಾಂಪಿಟೇಷನ್ಸ್ ನಡೆಯುತ್ತೆ, ಆದ್ರೆ ಎಲ್ಲಾ ದೇಶದಿಂದ ಬಂದಿರ್ತಾರೆ, ಅದ್ರಲ್ಲಿ ನಾವು ಕೂಡ ಪಾರ್ಟಿಸಿಪೇಟ್ ಮಾಡ್ತೀವಿ. ಆ ಎಲ್ಲಾ ದೇಶದಿಂದ ಬರ್ತಾರೆ ನೃತ್ಯ ಮಾಡ್ಲಿಕ್ಕೆ, ಆಗ ನಮಗೂ ಅವಕಾಶ ಕೊಡ್ತಾರೆ ಮಾಡಕ್ಕೆ. ಆ ಪ್ರೋಗ್ರಾಮ್ ಯಾರು ಕಂಡಕ್ಟ್ ಮಾಡ್ತಾರೆ? ಅದು ಸಿಲ್ಕಾನ್ ಅಂತ ಕಂಡಕ್ಟ್ ಮಾಡ್ತಾರೆ. ಅಂದ್ರೆ ಬೇರೆ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ಬೇಕಾದ್ರೆ ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕು? ನೃತ್ಯ ಕಲ್ತಿದ್ರು ಕೂಡ ನೆಕ್ಸ್ಟ್ 2014 ಅಲ್ಲಿ ಕೂಡ ನಾವು ಡಿಸೆಂಬರ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಇಷ್ಟ ಇದ್ರೆ ಪಾರ್ಟಿಸಿಪೇಟ್ ಮಾಡ್ಬೋದು, ಎವ್ರಿ 2 years ಮಾಡ್ಬೋದು ನಾವು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಗಂಡಕ್ಕೆ ಸೌಮ್ಯಶ್ರೀ ಗಿನ್ನಿಸ್ ರೆಕಾರ್ಡ್ ಕೂಡ ಮಾಡಿದ್ದಾಳೆ.
ಈಗ ಅಂಥವರಲ್ಲಿ ಅವಳು ಕೂಡ ಅವರಲ್ಲಿ PhD ಮಾಡಿ ಒಳ್ಳೆ ಹೆಸರು ಮಾಡಲಿ ಅನ್ನೋದು ನನ್ನ ಉದ್ದೇಶ ಇದೆ.